Praise the Lord. Praise the Lord. Thank you, Jesus. Thank you, Jesus. Holy Ghost, Holy Ghost. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೋಲಿ ಗೋಸ್ಟ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿಜವಾಗಲೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ತುಂಬ ಮುಖ್ಯವಾಗಿದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನಾವು ಯಾವಾಗ ದೇವರಲ್ಲಿ ಪ್ರಾರ್ಥಿಸುತ್ತೇವೋ ಸೈತಾನ ನಮ್ಮನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಸೈತಾನ ನಮ್ಮನ್ನು ಬಿಡುವುದಿಲ್ಲ. ಆದರೆ ನಾವು ಪದೇ ಪದೇ ಪ್ರಾರ್ಥನೆ ಕೋಣೆಯಲ್ಲಿ ಹೋಗಬೇಕು. ನಾವು ಪದೇ ಪ್ರಾರ್ಥನೆ ಮಾಡ್ತಾ ಇರಬೇಕು. ಸೈತಾನ ನಮ್ಮನ್ನು ಬಿಟ್ಟು ಹೋಗುತ್ತಾನೆ. ಅದು ಯಾರಿಂದ ಬಿಟ್ಟು ಹೋಗುತ್ತಾನೆಂದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಬಿಟ್ಟು ಹೋಗುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಿಂದ ಸೈತಾನನು ಬಿಟ್ಟು ಹೋಗುತ್ತಾನೆ. ನಮ್ಮ ಹೃದಯದಲ್ಲಿರುವ ಗಲ್ಲಬಿಲಿಗಳನ್ನು ಯೇಸು ಕ್ರಿಸ್ತನಿಂದ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ನೆನೆಸಿದ ಗಳಿಗೆಯಲ್ಲಿ ನಾನು ನಿನ್ನ ಬಳಿಗೆ ಬರುತ್ತೇನೆಂದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರ ಜನರೇ, ಪ್ರಾರ್ಥನೆ ಎಂಬುದು ನಮ್ಮ ಜೀವಿತದಲ್ಲಿರಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಆತ್ಮ ಇದ್ದರೆ ಈ ಲೋಕದಲ್ಲಿ ನಾವು ಜಯಿಸಬಹುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಜಯಿಸುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೈತಾನ ನಮಗೆ ಹಲವಾರು ಪ್ರಶ್ನೆಗಳನ್ನು ತಂದು ಹಾಕುತ್ತದೆ. ಅನೇಕ ಪ್ರಶ್ನೆಗಳನ್ನು ನಮ್ಮ ಎದುರಿಕ್ಕುತ್ತದೆ. ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಪ್ರಶ್ನೆಗಳನ್ನು ಎದುರು ಬರುತ್ತವೆ. ಆದರೂ ಅವೆಲ್ಲದರ ಮಧ್ಯದಲ್ಲೂ ನಾವು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳುವಾಗ ಪ್ರತಿದಿನ, ಪ್ರತಿ ಸಮಯ, ಪ್ರತಿ ಕ್ಷಣ ಯೇಸು ನಮ್ಮೊಂದಿಗೆ ಮಾತಾಡುತ್ತಾರೆ. ಹಲ್ಲೆಲೂಯಾ. ಯೇಸು ನಮ್ಮೊಂದಿಗೆ ಮಾತಾಡುತ್ತಾರೆ. ಸೈತಾನ ಬಂದು ನಮ್ಮ ಹೃದಯದಲ್ಲಿ ಅನೇಕ ಆಲೋಚನೆಗಳನ್ನು ತರುತ್ತಾನೆ. ಪ್ರೈಸ್ ದ ಲಾರ್ಡ್. ಸೈತಾನು ಅನೇಕ ಆಲೋಚನೆಗಳನ್ನು ತಂದಿಡುತ್ತಾನೆ. ಆ ಆಲೋಚನೆಗಳನ್ನೆಲ್ಲ ಹೊರಗೆ ಹೋಗಬೇಕಾದರೆ ನಾವು ಪ್ರಾರ್ಥನೆ ಮಾಡಬೇಕು. ಆ ಆಲೋಚನೆಯಿಂದಲೇ ನಾವು ಅಲ್ಲೋಡೋಗಬೇಕು, ಇಲ್ಲೋಡೋಗಬೇಕು, ಅಲ್ಲೋದ್ರೆ ಚೆನ್ನಾಗಾಗುತ್ತೆ, ಇಲ್ಲೋದ್ರೆ ಚೆನ್ನಾಗಾಗುತ್ತೆ ಎಂದು ಸೈತಾನ ತರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಿನ್ನೊಂದಿಗೆ ವಾಗ್ದಾನ ಮಾಡುತ್ತಾನೆ. ಹಲ್ಲೆಲೂಯಾ. ನಿನ್ನ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕು ಎಂಬುದಾಗಿ ಹೇಳುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ಮೇಲೆ ನಿನ್ನ ಚಿಂತೆಗಳನ್ನು ಹಾಕಿ ನೀನು ಪ್ರಾರ್ಥನೆ ಮಾಡುವ ಮಗನಾಗಬೇಕು, ಪ್ರಾರ್ಥನೆ ಮಾಡುವ ಮಗಳಾಗಬೇಕು. ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೈತಾನ ತಂದು ಹಾಕುತ್ತಾನೆ ನಮ್ಮ ಮಧ್ಯದಲ್ಲಿ. ಅಯ್ಯೋ, ಈ ರೋಗ ಆತನ ಬಳಿಗೆ ಹೋದರೆ ಗುಣವಾಗುತ್ತದೆ, ನೀನು ಈ ಟ್ಯಾಬ್ಲೆಟ್ ತಗೊಂಡ್ರೆ ಗುಣವಾಗುತ್ತದೆ ಅಂತ ಹೇಳುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ರೋಗದಿಂದ ನಿನ್ನನ್ನು ಬಿಡಿಸುತ್ತೇನೆಂದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅನೇಕರು ಹೇಳುತ್ತಾರೆ, ನಾನು ಕ್ರಿಸ್ತನು, ನಾನು ಡೈಲಿ ಭಾನುವಾರ ನಾನು ಚರ್ಚಿಗೆ ಹೋಗುತ್ತೇನೆ, ನನಗೆ ದೇವರಿದೊಂದು ಒಳ್ಳೆಯ ಮಾರ್ಗ ತೋರಿಸಿದ್ದಾನೆ, ಇದು ಕುಡಿದಿದ್ರೆ ನಿನಗೆ ಕಡಿಮೆ ಆಗುತ್ತದೆ ಎಂದು ಕ್ರಿಸ್ತನರು ಬಂದು ನಿನಗೆ ಹೇಳುತ್ತಾರೆ. ಅಲ್ಲಿ ಬಹಳ ಜನರು ಬರುತ್ತಾರೆ. ಅದು ಟ್ಯಾಬ್ಲೆಟ್ ಎಷ್ಟೋ ಜನರು ತಗೊಳ್ತಾ ಇದ್ದಾರೆ ಎಂದು ಕ್ರಿಸ್ತನ ಮಕ್ಕಳೇ ನಿನಗೆ ಧೈರ್ಯ ಹೇಳುತ್ತಾರೆ. ಅದು ಕ್ರಿಸ್ತನ ಮಕ್ಕಳು ಹೇಳುವುದಿಲ್ಲ, ಅವರೊಳಗೊಂದು ಲೂಸಿಫರ್ ಇರುತ್ತಾನೆ. ಹಲ್ಲೆಲೂಯಾ. ಆ ಸೈತಾನ ಬಂದು ಹೇಳುತ್ತದೆ, ಹೀಗೆ ಮಾಡು, ಹಾಗೆ ಮಾಡು ಎಂದು ಹೇಳುತ್ತದೆ. ಕ್ರಿಸ್ತನ ಮಕ್ಕಳಿಗೆ ಸೈತಾನ ನಾಟಕ ಮಾಡಿಕೊಂಡು. ಹಲ್ಲೆಲೂಯಾ. ಆದರೆ ಅವರ ಮಾತು ನೀನು ಕೇಳಬೇಡ. ನಿನಗೆ ದೇವರ ವಾಕ್ಯ ಹೇಳುತ್ತಾ ಇದೆ, ಎಲ್ಲ ರೋಗದಿಂದ ನಾನು ನಿನಗೆ ಗುಣಪಡಿಸುತ್ತೇನೆಂದು. ಇವಾಗ ಒಂದು ವ್ಯಕ್ತಿ ಬಂದು ನನಗೆ ನಿನ್ನೆ ಹೇಳುತ್ತಾನೆ,
ಹಲ್ಲೆಲೂಯಾ. ಇದು ಕುಡಿದಿದ್ರೆ ನನಗೆ ಶುಗರ್ ಕಡಿಮೆ ಆಗಿದೆ, ಇದು ಕುಡಿದಿದ್ರೆ ನನ್ನ ಕಾಲು ನೋವು ಕಡಿಮೆ ಆಗಿದೆ, ಇದು ಕುಡಿದಿದ್ರೆ ನನಗೆ TB ಪೇಷೆಂಟ್ ಇದ್ದ, ಅದರಿಂದ ನನಗೆ ಗುಣವಾಗಿದೆ ಎಂದು. ಅದು ಎಲ್ಲ ಮಾಡುವುದು ಸೈತಾನು ಲೋಕದಲ್ಲಿ ನೋಡೋದಕ್ಕೋಸ್ಕರ. ಹಲ್ಲೆಲೂಯಾ. ನಿನ್ನ ಆತ್ಮಕ್ಕೆ ಸಮಾಧಾನ ಸಿಗಬೇಕು, ನಿನಗೆ ಸಂಪೂರ್ಣವಾಗಿ ರೋಗ ಬಿಡುಗಡೆ ಆಗಬೇಕು. ಆದರೆ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ಒಂದಾದರೂ ನೀನು ಗುಣವಾಗುತ್ತೀಯಾ, ಒಂದಾದರೂ ನಿನ್ನ ಒಳಗೆ ಒಳ್ಳೆ ದೇವರು ಯೋಚನೆಗಳು ತರುತ್ತಾನೆ, ಅನೇಕರನ್ನು ನೀನು ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತೀಯಾ. ಪ್ರೈಸ್ ದ ಲಾರ್ಡ್. ಅನೇಕರನ್ನು ನೀನು ಒಳ್ಳೆ ಮಾರ್ಗವನ್ನು ತೋರಿಸುತ್ತೀಯಾ, ಯೇಸುವಿನ ಮಾರ್ಗ ತೋರಿಸುತ್ತೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾನುವಾರ ಬಂದರೆ ಮಾತ್ರ ನಾನು ಬೈಬಲ್ ಹಿಡ್ಕೊಂಡು ಹೋಗಿ ಚರ್ಚಿಗೆ ಹೋಗಿ ಮತ್ತೆ ಸೋಮವಾರ ಹಿಡಿದು ಅಯ್ಯೋ ನಾನು ಅವನಲ್ಲೇ ಹೋದರೆ ಗುಣವಾಯಿತು, ನಾನು ಈಕಿನ ಹತ್ರ ಹೋದರೆ ಗುಣವಾಯಿತು, ನನಗೆ ಅವನಿಂದಲೇ ಗುಣವಾಯಿತು ಎಂದು ಬೇರೆ ಮೂರ್ತಿಗಳನ್ನು ನೋಡಿ, ಬೇರೆ ಫೋಟೋಗಳನ್ನು ನೋಡಿ ನೀನು ಲೆಫ್ಟ್ಸ್ ಹಾಕೋದು ಬೇಡ, ನಿನ್ನ ಟಾಳಿ ಹೊಡೆಯೋದು ಬೇಡ. ಹಲ್ಲೆಲೂಯಾ. ಕ್ರಿಸ್ತನು ನಿನ್ನ ಪಕ್ಕದಲ್ಲಿದ್ದಾನೆ, ನಿನಗೆ ಜೀವನವನ್ನೇ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ಗುಣಪಡಿಸದೆ ದೇವರು ಇರುವುದಿಲ್ಲ, ನಿನ್ನನ್ನು ಗುಣಪಡಿಸುತ್ತಾರೆ. ಹಲ್ಲೆಲೂಯಾ. ಶಾದ್ರಕ್ ಮೇಷಕರನ್ನು ನೋಡು, ದಾನಿಯೇಲನನ್ನು ನೋಡು. ನಾನು ಆ ರಾಜನ ಮಾತು ಕೇಳಿ ನಾನು ಅಶುದ್ಧವಾದ ಆಹಾರ ತಿನ್ನುವುದಿಲ್ಲ, ನನಗೆ ಬರೀ ನೀವು ತರಕಾರಿ ಕೊಟ್ಟರೆ ಸಾಕು, ಏನೇ ಕೊಡ್ರಿ, ಆದರೆ ನಾನು ಆ ಮಾಂಸವನ್ನು ತಿನ್ನೋದಿಲ್ಲ ಎಂಬುದಾಗಿ ದಾನಿಯೇಲ ಪಟ್ಟ ಕೂತುಕೊಂಡಿದ್ದನು. ಯಾವಾಗ ನಾವು ಯೇಸುವಿನ ಕಡೆಗೆ ತೀರ್ಮಾನ ಮಾಡಿ ಕೂತುಕೊಳ್ಳುತ್ತೇವೋ ಆವಾಗ ನಮ್ಮ ಪರವಾಗಿ ಯೇಸು ಹೋರಾಡುತ್ತಾನೆ, ನನ್ನ ಪರವಾಗಿ ಯೇಸು ಹೋರಾಡುತ್ತಾನೆ. ಯಾವಾಗ ಶಾದ್ರಕ್ ಮೇಷನವರು ನೀನು ಬೆಂಕಿಗೆ ಹಾಕಿದರೂ ಪರವಾಗಿಲ್ಲ, ನನ್ನ ಯೇಸುವಿನ ನಿಮಿತ್ತವಾಗಿ ನಾನು ನಿನ್ನನ್ನು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಹೇಳಿದರು. ನನ್ನ ನಿಮಿತ್ತವಾಗಿ ನನ್ನ ಯೇಸುವನ್ನೇ ಆರಾಧಿಸುತ್ತೇವೆ ಹೊರತು ನಿನ್ನ ಮೂರ್ತಿಯನ್ನು ನಾನು ಅಡ್ಡ ಬೀಳುವುದಿಲ್ಲ ಎಂದು ಹೇಳಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾವ ಮನುಷ್ಯನ ಮೂರ್ತಿ ನೋಡಿ ನೀನು ಸಂತೋಷ ಪಡಬೇಡ. ಆ ಸಂತೋಷ ಸ್ವಲ್ಪ ದಿವಸಕ್ಕೋಸ್ಕರವಿರುತ್ತದೆ, ಆ ಸಂತೋಷ ಸ್ವಲ್ಪ ದಿವಸಕ್ಕೋಸ್ಕರ ನಿನ್ನನ್ನು ಅದನ್ನು ಸಂತೋಷ ತರುತ್ತದೆ. ನೀನು ಶಾದ್ರಕ್ ಮೇಷನ ಹಾಗೆ ನಿಂತುಕೋ. ದೇವರು ನೀನು ಬೆಂಕಿಯ ಬಟ್ಟೆಯಲ್ಲಿ ಹಾಕಿದರು, ಬೆಂಕಿಯಲ್ಲಿ ಹಾಕಿ ಸುಡುವಾಗಲೂ ನಿನ್ನ ಕೂದಲು ಎಸಲಾದರೂ ಸುಡುವುದಿಲ್ಲ. ಯಾಕಂದರೆ ಈ ತಲೆ ಮೇಲಿರುವ ಕೂದಲುಗಳನ್ನು ಬೈಬಲ್ ಹೇಳುತ್ತದೆ ಅವೆಲ್ಲವೂ ಲೆಕ್ಕಿಸಲ್ಪಟ್ಟಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಆ ಕೂದಲಿಗೂ ಸಹ ಸುಡುವುದಕ್ಕೆ ಬೆಂಕಿಯ ಸುಡುವುದಕ್ಕೆ ಬಿಡುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾವ ಮೂರ್ತಿಯನ್ನು ನೋಡಿ ನೀನು ಅಡ್ಡ ಬೀಳಬೇಡ, ಯಾವ ಮನುಷ್ಯನನ್ನು ನೋಡಿ ನೀನು ಅಡ್ಡ ಬೀಳಬೇಡ. ಯಾಕಂದರೆ ನಿಜವಾಗ್ಲೂ ಹೇಳುತ್ತೇನೆ, ಯೇಸು ಕ್ರಿಸ್ತನು ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನು ನಿನಗಾಗಿ ಲೋಕಕ್ಕೆ ಬಂದಿದ್ದನು, ಯೇಸು ಕ್ರಿಸ್ತನು ನಿನಗಾಗಿ ಲೋಕಕ್ಕೆ ಬರಬೇಕಾಗಿತ್ತು. ಹಲ್ಲೆಲೂಯಾ. ನನಗಾಗಿ ನಿನಗಾಗಿ ಆ ಘೋರವಾದ ಶಿಲುಬೆಯನ್ನು ಹೊರುವುದಕ್ಕಾಗಿ ಯೇಸು ಬಂದಿದ್ದನು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಗೋ ಯೇಸು ಕ್ರಿಸ್ತನಲ್ಲಿ ಓಡಾಡುತ್ತಾ ಇದ್ದಿದ್ದನು. ಯಜ್ಞಕ್ಕೆ ಬೇಕಾಗಿರುವ ನೇಮಿಸಿದ ಕುರಿ ಎಂದು ನೋಡುತ್ತಾರೆ. ಹಲ್ಲೆಲೂಯಾ. ನಿನ್ನೆ ನಾನು ವಾಕ್ಯ ಓದುತ್ತಾ ಇದ್ದಿದ್ದ, ಆದರೆ ಯೇಸು ಕ್ರಿಸ್ತನನ್ನು ನೋಡಿ ಹೇಳುತ್ತಾ ಇದ್ದಾರೆ ಕೊಯ್ಯಲ್ಪಟ್ಟ ಕುರಿ ಎಂದು ಹೇಳುತ್ತಾರೆ. ಯಜ್ಞಕ್ಕೆ ಬೇಕಾದದ ಕೊಯ್ಯಲ್ಪಟ್ಟ ಕುರಿ ಎಂದು ಯೋಹಾನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಹೇಳುತ್ತಾ ಇದೆ. ಆತನು ದೇವಾದಿ ದೇವನಾಗಿದ್ದಾನೆ, ಆತನು ರಾಜಾದಿರಾಜನಾಗಿದ್ದಾನೆ, ಆತನು ಕುರಿಯಾಗಿ ಬಂದಿದ್ದನು, ನನಗೋಸ್ಕರ ನಿನಗೋಸ್ಕರ ಕೊಯ್ಯೋದಕ್ಕಾಗಿ ಬಂದಿದ್ದನು. ನೀನು ಯೇಸುವಿನ ನಾಮ ಮೇಲು ಮಾಡಬೇಕು ಹೊರತು ಈ ಲೋಕದಾಗಿರುವ ಮೂರ್ತಿಗಳ ನಾಮ ಮೇಲು ಮಾಡಬಾರದು. ಯಾಕಂದರೆ ಯೇಸು ನಿನಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ, ಯೇಸು ನಿನಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಸತ್ತರೂ ಸಹ ಯೇಸುವಿನ ನಾಮ ಹೇಳುತ್ತೇನೆಂಬುದಾಗಿ ಧೈರ್ಯವಾಗಿ ಹೇಳಬೇಕು. ಪ್ರೈಸ್ ದ ಲಾರ್ಡ್.
ಪ್ರೈಸ್ ದ ಲಾರ್ಡ್. ಸೈತಾನ ಕಲಿಸುತ್ತದೆ. ಏನಂತ ಕಲಿಸ್ತದೆ ಗೊತ್ತಾ? ಅಲ್ಲೊಂದು ಮದ್ದು ಕೊಡ್ತಾರೆ ಅವರು, ಬಟ್ ಆ ಕಂಪನಿ ಹೆಸರು ಅವ್ರು ಹೇಳ್ತಾರೆ, ನೀವು ಗಟ್ಟಿಯಾಗಿರಬೇಕು, ನೀವು ಬಲವಾಗಿರಬೇಕು, ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳೋರು ಯಾರು? ಕ್ರಿಸ್ತನ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ವಾಕ್ಯ ಬರೆಯಲ್ಪಟ್ಟಿದೆ, ನಿನ್ನ ಆಯುಸ್ಸುಗಳನ್ನು ಹೆಚ್ಚಿಸುತ್ತೇನೆ, ನೀನು ಮಕ್ಕಳು ಮೊಮ್ಮಕ್ಕಳವರೆಗೂ ನೀನು ಸುಖವಾಗಿ ಇರ್ತೀಯ, ನೀನು ಆರೋಗ್ಯವಾಗಿರ್ತೀಯ, ನೀನು ಬಲವಾಗಿ ಇರ್ತೀಯ ಎಂದು ಯೇಸುವಿನ ವಾಕ್ಯ ಹೇಳಿದೆ. ಪ್ರೈಸ್ ದ ಲಾರ್ಡ್. ಲೋಕದವರು ಏನೋ ಹೇಳುತ್ತಾರೆಂದು ಅವ್ರಿಗೆ ನೋಡಿ ಟಾಳಿ ಹೊಡಿಬೇಡ, ಅವರ ಮೂರ್ತಿಗೆ ನೋಡಿ ನೀನು ಟಾಳಿ ಹೊಡಿಬೇಡ. ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತದೆ, ನಾನು ಬೆಂಕಿ ಮಧ್ಯದಾಗ ಬಿಡಿಸೋದಕ್ಕಾಗಿ ಸರ್ವಶಕ್ತನಾಗಿದ್ದರೆ ನಿನ್ನ ರೋಗದಿಂದ ನಾನು ಬಿಡಿಸೋದಕ್ಕಾಗಿ ಸರ್ವಶಕ್ತನಲ್ಲವಾ? ನಿನ್ನ ರೋಗದಿಂದ ಬಿಡಿಸೋದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನಿಂದ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ. ನೀನು ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡುವಾಗ ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯದಲ್ಲಿ ಹೇಳುತ್ತದೆ ನೋಡು, ಹಲ್ಲೆಲೂಯಾ, ಯಾವ ಡಾಕ್ಟರ್ ಆದರೂ ನೀನು ನೆನೆಸಿದ ಗಳಿಗೆಯಲ್ಲಿ ಬರುವುದಿಲ್ಲ, ಆದರೆ ದೇವರ ವಚನ ಹೇಳುತ್ತದೆ, ಓದುತ್ತೀನಿ ನೋಡಿಕೊ, ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ನೀನು ಅದೇ ಹಾಸ್ಪಿಟಲಲ್ಲಿ ಡಾಕ್ಟರ್ ಆ ಬೆಡ್ಡಿನ ಮೇಲೆ ಮಲಗಿದಾಗೂ ಸಹ ನಿನ್ನಲ್ಲಿ ನರ್ಸ್ ಹೇಳ್ತಾರೆ, ಡಾಕ್ಟರು ಮಧ್ಯಾಹ್ನ ಬರುತ್ತಾರೆ, ಸಾಯಂಕಾಲ ಬರುತ್ತಾರೆ. ನೀನು ಎಷ್ಟೇ ಕಷ್ಟಪಡ್ತಾ ಇದ್ದರು ನರ್ಸ್ ಹೇಳ್ತಾರೆ, ಡಾಕ್ಟರ್ ಬರ್ತನಕ ತಡ್ಕೋ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದರೆ ನನಗಾಗಿ ನಿನಗಾಗಿ ಸೃಷ್ಟಿ ಮಾಡಿರುವ ಯೇಸು ಹೇಳ್ತಾ ಇದ್ದಾರೆ, ನೀನು ನೆನೆಸಿದ ಗಳಿಗೆಯಲ್ಲಿ ಬರುತ್ತೇನೆಂಬುದಾಗಿ, ನೀನು ನೆನೆಸಿದ ಗಳಿಗೆಯಲ್ಲಿ ಬರುತ್ತಾನೆಂಬುದಾಗಿ ಹೇಳ್ತಾ ಇದ್ದಾರೆ. ನಿನಗೆ ಒಂದು ವೇಳೆ ಡೌಟ್ ಇದ್ದರೆ ನೀನು ಪ್ರಾರ್ಥನೆ ಮಾಡಿ ನೋಡು, ಯೇಸು ನೀನು ನೆನೆಸಿದ ಗಳಿಗೆಯಲ್ಲಿ ಬರುತ್ತಾರೆ. ನೀನು ಯೇಸುವಿನಲ್ಲಿ ದೂರವಿದ್ದು ಈ ಲೋಕದಾಗೆಲ್ಲ ಸುತ್ತಾಡಿಕೊಂಡು ಬಂದು ಕೊನೆಗೆ ಯೇಸುವೆ ಯೇಸುವೆ ಬಾ ಎಂದರೆ ಆಗೋದಿಲ್ಲ. ಹಲ್ಲೆಲೂಯಾ. ನೀನು ಯೇಸುವಿನ ಮೇಲೆ ನಂಬಿಕೆ ಇಡು. ನಿನ್ನ ಒಳಗೆ ಇರುವ ಯಾವ ರೋಗವಿದ್ದರೂ ಯೇಸುವಿನಲ್ಲಿ ನಂಬಿಕೆ ಇಡು. ಆ ಯೇಸು ನೀನು ನೆನೆಸಿದ ಗಳಿಗೆಯಲ್ಲಿ ಬರುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಲೋಕದವರು ನಿನ್ನನ್ನು ದಾರಿ ತಪ್ಪಿಸುತ್ತಾರೆ. ನಿನ್ನ ವಾಕ್ಯವನ್ನು ಓದು, ಆ ವಾಕ್ಯ ಸರಿಯಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುತ್ತದೆ. ಆ ವಾಕ್ಯ ನಿನಗೆ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿನ್ನ ಮನೆಯಲ್ಲಿ ಯಾವುದಾದ್ರೂ ಒಂದು ರೋಗ ತಂದು ಆ ಸೈತಾನಿನ ಮಾರ್ಗವನ್ನು ತಪ್ಪಿಸಬೇಕೆಂದು ನೋಡುತ್ತಾನೆ. ಭಯಪಡಬೇಡ. ಶಾದ್ರಕ್ ಮೇಷನಾಗೆ ನಿಂತುಕೋ, ದಾನಿಯೇಲನ ಹಾಗೆ ನಿಂತುಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಬೆಂಕಿಯಲ್ಲಿ ಹಾಕಿದರೂ ಪರ್ವಾಗಿಲ್ಲ, ನಾನೇನು ಮಾಡೋದಿಲ್ಲ, ನಿನ್ನ ಮೂರ್ತಿನ ಅಡ್ಡ ಬೀಳುವುದಿಲ್ಲ. ಹಲ್ಲೆಲೂಯಾ. ಆ ಬೆಂಕಿ ತುಂಬ ಅದರಲ್ಲಿ ಉರಿಯುವ ಬೆಂಕಿ ಇತ್ತು. ಆ ಉರಿಯುವ ಬೆಂಕಿಯಲ್ಲಿ ಇವರು 3 ಜನರನ್ನು ಕಳಿಸುತ್ತಾರೆ. ಹಲ್ಲೆಲೂಯಾ. ಇವರು 3 ಜನರನ್ನು ಕಳಿಸುವಾಗ ಯೇಸು ಅವರ ಮಧ್ಯದಲ್ಲಿ ಬರುತ್ತಾನೆ. ಹಲ್ಲೆಲೂಯಾ. ಯೇಸು ಅವರ ಮಧ್ಯದಲ್ಲಿ ಬಂದು ಆ ಬೆಂಕಿ ಅವರನ್ನು ಸುಡುವುದ ಹಾಗೆ ನೋಡಿಕೊಳ್ಳುತ್ತಾರೆ. ಯಾಕಂದರೆ ಅವರು ತೀರ್ಮಾನ ಮಾಡಿದರು, ಒಂದು ವೇಳೆ ಯೇಸು ನನ್ನನ್ನು ಬಿಡಿಸದೆ ಇದ್ದರೂ ಸಹ, ಸತ್ತರೂ ಸಹ ನಿನ್ನ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ. ನಾನು ಯೇಸುವಿನ ಮೂರ್ತಿ, ಯೇಸುವನ್ನು ಅಡ್ಡ ಬಿದ್ದವನು, ಯೇಸುವನ್ನು ಪ್ರಾರ್ಥನೆ ಮಾಡಿದವನು, ಯೇಸುವಿನ ಮಗನಾಗಿದ್ದಾನೆ. ನನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಲ್ಲು ಮೂರ್ತಿಗಳನ್ನು ಅಡ್ಡ ಬೀಳಬೇಡ ಎಂಬುದಾಗಿ ಬರೆಯಲ್ಪಟ್ಟಿದೆ, ನೀನು ಪೂಜಿಸಬಾರದು ಎಂದು ಬರೆಯಲ್ಪಟ್ಟಿದೆ ಎಂದು. ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಸಂಗಡಿದ್ದಾನೆ.
ನಿನ್ನ ಸಂಗಡಿದಾನೆ. ನೀನು ಯೇಸುವನ್ನು ಪ್ರೀತಿ ಮಾಡಿ ನೋಡು, ಯೇಸುವನ್ನು ಪ್ರಾರ್ಥಿಸಿ ನೋಡು. ಯೇಸು ನಿನಗೆ ಬಿಡುಗಡೆ ಕೊಡುತ್ತಾನೆ, ಯೇಸು ನಿನಗೆ ಬಿಡುಗಡೆ ಕೊಡುತ್ತಾನೆ, ಯೇಸು ನಿನ್ನ ಸಂಗಡಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬೆಂಕಿಯನ್ನು ಸೃಷ್ಟಿ ಮಾಡಿರುವುದು ಯೇಸುವನ್ನೇ, ಆ ಬೆಂಕಿ ಒಳಗೆ ಹಾಕುವನು ಸೃಷ್ಟಿ ಮಾಡಿರುವನು ಯೇಸುವನ್ನೇ. ಹಲ್ಲೆಲೂಯಾ. ಅವು ಯಾವೂ ನಿನ್ನನ್ನು ಮುಟ್ಟುವುದಿಲ್ಲ, ಅವು ಯಾವೂ ನಿನ್ನನ್ನು ಮುಟ್ಟುವುದಿಲ್ಲ. ಹಲ್ಲೆಲೂಯಾ. ಆ ರೋಗ ತಂದಿರುವುದು ಸೈತಾನನು. ಚೆನ್ನಾಗಿ ಯೋಚನೆ ಮಾಡಿಕೊ, ಚೆನ್ನಾಗಿ ಕುಂತು ಯೋಚನೆ ಮಾಡಿಕೊ. ದೇವರು ನಿನಗೆ ಎಲ್ಲ ವ್ಯಾಧಿಗಳಿಂದ ಬಿಡಿಸುತ್ತಾನೆ. ನೀನು ನೆನೆಸಿದ ಗಳಿಗೆಯಲ್ಲಿ ಯೇಸು ಬರುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವಿಗೆ ಸ್ತೋತ್ರವಾಗಲಿ. ನೀನು ನೆನೆಸಿದ ಗಳಿಗೆಯಲ್ಲಿ ಯೇಸು ಬರುತ್ತಾನೆ. ಆತನು ನಿನ್ನನ್ನು ಕಾಯುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನಾವಾದರೂ ರಾತ್ರಿಯೆಲ್ಲ ಮಲಗುತ್ತೇವೆ, ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ಇಸ್ರಾಯೇಲನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ನನ್ನನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಒಂದು ಸಾರಿ ಈ ವಾಕ್ಯ ಯೋಚನೆ ಮಾಡಿಕೊಂಡು ನೋಡು. ನನ್ನ ದೇವರು ನನ್ನನ್ನು ಇಷ್ಟೊಂದು ಕಾಯ್ತಾನಾದರೆ ಈ ರೋಗ ನನ್ನಲ್ಲಿ ಬಂದಿರುವುದು ಇದು ದುಷ್ಟ ಆತ್ಮ. ಒಂದು ವೇಳೆ ದುಷ್ಟ ಆತ್ಮ ಬಂದಿರುವುದು ಅದು ಹೇಗೆ ಬರುತ್ತದೆ ಗೊತ್ತಾ? ಅದಕ್ಕೆ ನಾವೇ ಮಾರ್ಗ ಮಾಡಿಕೊಡುತ್ತೇವೆ. ಹಲ್ಲೆಲೂಯಾ. ನಾವೇ ಮಾರ್ಗ ಮಾಡಿಕೊಡುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನೀನು ಶೋಧನೆಗೆ ಸಿಕ್ಕದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ನೀನು ಶೋಧನೆಗೆ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು ಎಂದು ದೇವರ ವಚನ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ದೇವರ ವಚನ ಹೇಳುತ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ದೇವರು ಪರಿಶುದ್ಧನು, ಆತನು ನಮಗೆ ಎಲ್ಲ ತಿಳಿಸುತ್ತಾ ಇದ್ದಾನೆ, ಆದರೆ ನಾವು ಅದರಂತೆ ನಡೆದುಕೊಳ್ಳುತ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡಿದರೆ ಸಾಯಂಕಾಲ ಮಾಡೋದಿಲ್ಲ, ಸಾಯಂಕಾಲ ಮಾಡಿದರೆ ಬೆಳಗ್ಗೆ ಮಾಡೋದಿಲ್ಲ. ಯಾರಾದರೂ ರಿಲೇಷನ್ ಅವ್ರು ಬಂದರೆ ನಾವೇನು ಮಾಡ್ತೇವೆ ಗೊತ್ತಾ? ಈ ಒಂದು ವೇಳೆ ಬೈಬಲ್ ಓದುತ್ತಾ ಇದ್ದರೆ ಅದನ್ನು ಬಿಟ್ಟು ಅದನ್ನು ಮಡಚಿಟ್ಟು ನಾವು ಅವರಿಗಾಗಿ ಕೂತುಕೊಳ್ಳುತ್ತೇವೆ. ಅದು ಯಾಕೆ ಅವ್ರು ಬರ್ತಾರೆ ಗೊತ್ತಾ? ನೀನು ಬೈಬಲ್ ಓದುವ ಸಮಯದಲ್ಲಿ ಸೈತಾನ ಯೋಜನೆ ಇರುತ್ತದೆ ನಿನ್ನಿಂದ ಆ ಓದುವುದರಿಂದ ದೂರ ಮಾಡಬೇಕೆಂದು. ಪ್ರೈಸ್ ದ ಲಾರ್ಡ್. ಅವ್ರ ಜೊತೆಲಿ ಮಾತಾಡ್ತಾ ಕೂತುಕೊಳ್ಳುತ್ತಾ ಹಾಗೆ ಏನಾಗುತ್ತದೆ ಗೊತ್ತಾ? ಆ ಸಮಯನೇ ಕಳೆದೋಗುತ್ತದೆ, ನಾವಲ್ಲೇ ಸಮಯ ಕಳೆದೋಗುತ್ತದೆ. ಆದರೆ ಯೇಸು ಕ್ರಿಸ್ತನು ನಿನಗಾಗಿ ನೀನು ಓದುವ ವಾಕ್ಯವನ್ನು ಧ್ಯಾನ ಮಾಡಿಸೋದಕ್ಕಾಗಿ, ಆ ಓದುವ ವಾಕ್ಯಗಳನ್ನು ಎಲ್ಲ ಅರ್ಥ ಮಾಡಿ ತಿಳಿಸುವುದಕ್ಕಾಗಿ ದೇವರು ನಿನ್ನ ಬಳಿಗೆ ಇಳಿದು ಬರುತ್ತಾನೆ. ಆತನು ಇಲ್ಲೇ ನಿಂತು ಆತನೇ ಏನು ಮಾಡ್ತಾನೆ? ಹಿಂದಕ್ಕೆ ಹೋಗುತ್ತಾನೆ. ನೀನು ಆತನೊಂದಿಗೆ ಸಮಯ ಕಳೆಯುವಾಗ ಯಾರೇ ಬರಲಿ, ಯಾವುದೇ ವ್ಯಾಧಿ ಬರಲಿ, ಎದ್ದೇಳಬೇಡ. ಯಾಕಂದರೆ ಯೇಸು ನಿನಗಾಗಿ ಬಂದಿರುವುದು. ಹಲ್ಲೆಲೂಯಾ. ಯೇಸು ನೀನು ಪ್ರಾರ್ಥನೆ ಕೇಳಬೇಕೆಂದು ನಿನ್ನ ಬಳಿಗೆ ಬರುತ್ತಾನೆ. ಹಲ್ಲೆಲೂಯಾ. ಯೇಸು ನಿನ್ನ ಪ್ರಾರ್ಥನೆ ಕೇಳಬೇಕೆಂದು ನಿನ್ನ ಬಳಿಗೆ ಬರುತ್ತಾನೆ. ನೀನು ಯೋಚನೆ ಮಾಡಿ ನೋಡು. ಒಂದು ವೇಳೆ ಈ ಮಧ್ಯಾಹ್ನದಲ್ಲಿ ನಾನು ಆರಾಧನೆ ಮಾಡಬೇಕು, ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡಿ ಎಂದು ಕೇಳು. ಆತನು ನೀನು ಹೇಳಿರುವ ಟೈಮಿನಕ್ಕಿಂತ ಮುಂಚಿತವಾಗಿ ಬರುವ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ನೀನು ಹೇಳಿರುವ ಸಮಯದ ಮುಂಚಿತವಾಗಿ ಯೇಸು ನಿನ್ನ ಬಳಿಗೆ ಬರುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಯೇಸು ನಿನ್ನ ಸಂಗಡಿದ್ದಾನೆ. ಆ ಯೇಸು ನಿನ್ನ ಪರವಾಗಿ ಹೋರಾಡುವ ಆತನಾಗಿದ್ದಾನೆ. ಆ ಯೇಸು ನಿನ್ನ ಎಲ್ಲ ವ್ಯಾಧಿಗಳಿಂದ ಬಿಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ನೆನೆಸಿದ ಗಳಿಗೆಯಲ್ಲಿ ಯೇಸು ಬರುವ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ನನ್ನನ್ನು ಇಂಥ ಪರಿಸ್ಥಿತಿಯಿಂದ ಬಿಡಿಸುವರು ಯಾರು ಎಂದು ಯೋಚನೆ ಮಾಡಬೇಡ. ಆ ಯೋಚನೆಯಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್.
ಆ ಸಂಕಟದಿಂದ ನೀನು ಯಾವ ಕತ್ತಲ ಮನೆಯಲ್ಲಿ ಕೂತಿದೋ ಗೊತ್ತಿಲ್ಲ, ಆದರೆ ಆ ಮನೆ ಒಳಗೆ ಯೇಸುವಿನ ಬೆಳಕು ಬರುತ್ತದೆ. ಹಲ್ಲೆಲೂಯಾ. ಆ ಮನೆ ಒಳಗೆ ಯೇಸುವಿನ ಬೆಳಕು ಬಂದು ನಿನಗೆ ಬಿಡುಗಡೆ ಮಾಡುತ್ತದೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅರ್ಥ ಮಾಡಿಕೊ, ವಾಕ್ಯವನ್ನು ಓದಿ ಅದನ್ನು ಇಟ್ಟು ಪ್ರಾರ್ಥನೆ ಮಾಡು. ದೇವರೇ, ನಿನ್ನ ವಾಕ್ಯ ಹೇಳುತ್ತದೆ, ನೀನು ನೆನೆಸಿದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಎಂದು ಹೇಳಿದಿ. ಸ್ವಾಮಿ, ನನ್ನ ಈ ಇಕ್ಕಟ್ಟಿಂದ ಬಿಡಿಸು ಎಂದು ಕೇಳಿಕೊ. ದೇವರೇ, ನನ್ನ ಈ ಸಂಕಟದಿಂದ ಬಿಡಿಸು ಎಂದು ಕೇಳಿಕೊ. ಆ ದೇವರು ನಿನ್ನ ಸಂಕಟದಿಂದ ಬಿಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ನಿನ್ನೆ ಹೇಳಿದ ಹಾಗೆ ದೇವರು ನಿನಗೆ ಒಂದು ಅಧಿಕಾರ ಕೊಟ್ಟಿದ್ದಾನೆ. ನೀನು ಆ ಅಧಿಕಾರವನ್ನು ಇಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಬಂಧಗಳನ್ನು ಬಂಧನಗಳಿಂದ ನಿನಗೆ ದೇವರು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಪೇತ್ರ ಸಿಮೋನನನ್ನು ದೇವರು ಸೆರೆಮನೆಯಿಂದ ಬಿಡಿಸಿದರು. ಪೌಲ ಸೀಲನು ಆರಾಧನೆ ಮಾಡುವಾಗ ಅವನ ಕಾಲಿಗೆ ಹಾಕಿರುವ ಬೇಡೆಗಳಿಂದ, ಅವನ ಕೈಗೆ ಹಾಕಿರುವ ಬೇಡೆಗಳಿಂದ ಅಲ್ಲಿರುವಂಥ ಕೌಲಗಾರನು ಇದ್ದದನು. ಆ ಸೆರೆಮನೆಯಿಂದ ದೇವರು ಅವನಿಗೆ ಹೊರಗೆ ಬರುವಂತೆ ಸಹಾಯ ಮಾಡಿದನು. ನಿನ್ನ ಪಾಪಗಳಿಂದ ಬಿಡುಗಡೆ ಆಗೋದಕ್ಕಾಗಿ ದೇವರು ಸಹಾಯ ಮಾಡುತ್ತಾನೆ. ನಿನ್ನ ಕುಡುಕತನದಲ್ಲಿರ್ಬೋದು, ಕೆಟ್ಟ ಆತ್ಮದಲ್ಲಿರ್ಬೋದು, ವೈಭಿಚಾರದಲ್ಲಿ ಇರ್ಬೋದು, ಇವೆಲ್ಲದರಿಂದ ಬಿಡಿಸುವುದಕ್ಕಾಗಿ ದೇವರು ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಅವತ್ತು ಪೌಲ ಸೀಲನಿಗೆ ಆ ಬೇಡಿಗಳನ್ನು ಬಿಚ್ಚಿ ಹೋಗಿದ್ದವು. ಆ ಸೆರೆಮನೆಯ ಬಾಗಿಲನ್ನು ಓಪನ್ ಆಗಿತ್ತು. ಯೇಸು ಅದು ಹೇಗೆ ಓಪನ್ ಆಗಿತ್ತಂದರೆ, ಆತನು ಯೇಸುವಿನ ನಾಮದಲ್ಲಿ ಆರಾಧನೆ ಮಾಡುತ್ತಾ ಇದ್ದಿದ್ದನು. ಹಲ್ಲೆಲೂಯಾ. ಈ ಲೋಕದ ಜನರು ಕೈಗೆ ಬೇಡಿ ಹಾಕಬಹುದು, ಕಾಲಿಗೆ ಬೇಡಿ ಹಾಕಬಹುದು, ಆದರೆ ಹೃದಯಕ್ಕೆ ಬೇಡಿ ಹಾಕೋದಕ್ಕೆ ಅವರಿಂದ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಹೃದಯದಿಂದ ದೇವರನ್ನು ಆರಾಧನೆ ಮಾಡುವಾಗ, ಹೃದಯದಿಂದ ದೇವರನ್ನು ಪ್ರಾರ್ಥನೆ ಮಾಡುವಾಗ ಆ ಯೇಸು ಬಂದು ನಿನಗೆ ಬಿಡುಗಡೆ ಮಾಡುತ್ತಾರೆ. ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾರೆ. ನೀನು ಯಾವ ಪಾಪದಲ್ಲಿದ್ದರೂ ಸಹ ದೇವರನ್ನು ಸ್ತುತಿಸಿ ನೋಡು, ದೇವರನ್ನು ಮಹಿಮೆ ಪಡಿಸಿ ನೋಡು. ಯೇಸುವಿನ ನಾಮ ಮಹಿಮೆ ಪಡಿಸುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಿನ್ನನ್ನು ಹೆಚ್ಚಿಸುವನಾಗಿದ್ದಾನೆ. ನೀನು ಕುಡಿಯೋದು ನೋಡಿ ಅನೇಕ ಜನರು ನಿಂತು ನೋಡಿ, ಅಯ್ಯೋ ಇವನು ಎಂಥವನು, ಇವನು ಕುಡುಕನು ಎಂದು ಹೇಳುತ್ತಿರ್ಬೋದು. ಆದರೆ ಕರ್ತನು ನಿನ್ನ ಹೆಸರಿಡಿದು ಕರೆಯುತ್ತಾನೆ. ಯಾವ ರೀತಿ ಜಕ್ಕಯ್ಯನೇ ಎಂಬುದಾಗಿ ಕರೆದಿದನು, ನಿನ್ನ ಹೆಸರಿಡಿದು ಕರೆದು ಯೇಸು ನಿನ್ನ ಮನೆಗೆ ಬರುವಾತನಾಗಿದ್ದಾನೆ. ನೀನು ಯಾವ ಕೆಟ್ಟ ಮಾರ್ಗದಲ್ಲಿದ್ದರೂ ಯೇಸು ಕ್ರಿಸ್ತನು ಆ ಮಾರ್ಗವನ್ನು ಚೇಂಜ್ ಮಾಡುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಆ ಮಾರ್ಗವನ್ನು ಚೇಂಜ್ ಮಾಡುವ ಯೇಸು ನಿನ್ನ ಬಳಿಯಲ್ಲಿದ್ದಾನೆ. ನೀನು ಯೇಸುವನ್ನು ಸ್ತುತಿಸಿ ನೋಡು, ಯೇಸುವನ್ನು ಆರಾಧನೆ ಮಾಡಿ ನೋಡು. ನಿನ್ನ ಎಲ್ಲ ಪರಿಸ್ಥಿತಿಗಳಿಂದ ದೇವರು ಬಿಡುಗಡೆ ಮಾಡುತ್ತಾನೆ. ನಿನ್ನೆಲ್ಲ ಇಕ್ಕಟ್ಟುಗಳಿಂದ ದೇವರು ಬಿಡುಗಡೆ ಮಾಡುತ್ತಾನೆ. ಕೆಟ್ಟ ಆತ್ಮ ಹೊರಗಡೆ ಹೋಗುತ್ತದೆ, ಕೆಟ್ಟ ಆಲೋಚನೆಗಳನ್ನು ಹೊರಗಡೆ ಹೋಗುತ್ತವೆ, ಕೆಟ್ಟ ಯೋಚನೆಗಳನ್ನು ಹೊರಗಡೆ ಹೋಗುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನು ಸಿಂಹದಂತೆ ಯಾರನ್ನು ನುಂಗಬೇಕು ಎಂದು ನೋಡುತ್ತದೆ, ಯಾರನ್ನು ಹಿಡಿದುಕೊಳ್ಳಬೇಕೆಂದು ನೋಡುತ್ತದೆ. ಆದರೆ ಕರ್ತನು ನಿನ್ನ ಪಕ್ಷದಲ್ಲಿದ್ದಾನೆ. ನೀನು ಆತನನ್ನು ಆರಾಧನೆ ಮಾಡು, ಆತನನ್ನು ಆರಾಧಿಸಿ ನೋಡು. ದೇವರು ಆ ಸೈತಾನ ಕೈಯಿಂದ ನಿನಗೆ ಬಿಡುಗಡೆ ಮಾಡುತ್ತಾನೆ. ಇವತ್ತು ಅನೇಕ ಮಕ್ಕಳು, ಚಿಕ್ಕ ಮಕ್ಕಳಲ್ಲಿ ಸೈತಾನ ಸೇರಿ ಏನು ಮಾಡ್ತದೆ ಗೊತ್ತಾ, ಅವರ ಕೈಯಿಂದ ಕೆಟ್ಟ ಕಾರ್ಯಗಳನ್ನು ಮಾಡಿಸುತ್ತದೆ. ಹಲ್ಲೆಲೂಯಾ. ಕೊಲೆ ಮಾಡಿಸೋದನ್ನು ಮಾಡುತ್ತದೆ, ವ್ಯಭಿಚಾರ ಮಾಡೋದನ್ನು ಮಾಡಿಸ್ತದೆ, ಕುಡುಕತನದಲ್ಲಿ ಬೀಳಿಸುತ್ತದೆ, ಕೆಟ್ಟದನ್ನು ಮಾಡಿಸುತ್ತದೆ. ಪ್ರೈಸ್ ದ ಲಾರ್ಡ್.
ಆ ಮಕ್ಕಳಿಗಾಗಿ, ಆ ಯೌವನಸ್ಥ ಮಕ್ಕಳಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ಭೂಮಿ ಮೇಗಿರುವಂಥ ಯೌವನಸ್ಥ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಅವರ ಕೈಗಳನ್ನು ಯಾವ ಕೆಟ್ಟ ಮಾರ್ಗಕ್ಕೆ ಹೋಗಬಾರದು. ಅವರ ಹೃದಯದ ಆಲೋಚನೆ ಯಾವ ಕೆಟ್ಟ ಆಲೋಚನೆವಾಗಿರಬಾರದು. ಅವರೆಲ್ಲರೂ ಯೇಸುವಿನ ಆಲೋಚನೆಯಲ್ಲಿ ಯಾವ ರೀತಿ ಯೇಸುವಿನಿಗೆ ಒಳ್ಳೆ ಆಲೋಚನೆವಿತ್ತು, ಅವರ ಹೃದಯದಲ್ಲಿ ಪ್ರತಿದಿನ ಒಳ್ಳೆ ಆಲೋಚನೆಗಳು ಬರುವಂತೆ ಮಾಡು ದೇವರೆಂದು ಕೇಳಿಕೊ. ಯೇಸು ಅವರಿಗೆ ಒಳ್ಳೆ ಆಲೋಚನೆ ಕೊಡುತ್ತಾನೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಕೊಲೆ ನಡೀತಾ ಇದ್ದಾವೆ, ಕೊಲೆ ಮಾಡ್ತಾ ಇದ್ದಿದ್ದಾರೆ, ಜೈಲಿಗೆ ಹೋಗುತ್ತಾ ಇದ್ದಿದ್ದಾರೆ. ಹಲ್ಲೆಲೂಯಾ. ಇವೆಲ್ಲ ಯಾರ ಕಾರಣ ಗೊತ್ತಾ? ಇವು ಸೈತಾನ ಕಾರಣ. ಹಲ್ಲೆಲೂಯಾ. ಇವು ಸೈತಾನ ಕಾರಣ, ಲೂಸಿಫರನ ಕಾರಣ. ಹಲ್ಲೆಲೂಯಾ. ಆ ಲೂಸಿಫರ್ ಅವರಿಂದ ದೂರ ಹೋಗಬೇಕಾದರೆ ನಿಮ್ಮ ಪ್ರಾರ್ಥನೆ ಅಗತ್ಯವಾಗಿದೆ. ಆ ಪ್ರಾರ್ಥನೆ ಮಾಡುವಾಗ ಅವರನ್ನು ಸೈತಾನ ಮುಟ್ಟುವುದಿಲ್ಲ. ಅವರಿಗೆ ದೇವರು ಒಳ್ಳೆ ಮಾರ್ಗವನ್ನು ತೋರಿಸುತ್ತಾನೆ. ದೇವರು ಒಳ್ಳೆ ಮಕ್ಕಳಾಗಿ ಬದುಕುವಂತೆ ಮಾಡುತ್ತಾನೆ. ಒಂದು ಮನುಷ್ಯನು ಈ ಭೂಮಿಗೆ ಹುಟ್ಟಬೇಕಾದರೆ ಅದು ದೇವರ ಆಲೋಚನೆ ಇಲ್ಲದೆ ಹುಟ್ಟುವುದೇ ಇಲ್ಲ. ಒಂದು ಮನುಷ್ಯನು ಈ ಭೂಮಿಗೆ ಬರಬೇಕಾದ್ರೆ ಅದು ದೇವರ ಚಿತ್ತವಿಲ್ಲದೆ ಆ ಮಗು ಬರುವುದೇ ಇಲ್ಲ. ಆತನ ಮೇಲೆ ದೇವರಿಗೆ ಒಂದು ಚಿತ್ತ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಮೋಶೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ದೇವರಿಗೆ ಒಂದು ಪ್ಲಾನ್ ಇತ್ತು. ಮೋಶೆಯನ್ನು ಇಟ್ಟು ಇಸ್ರಾಯೇಲರ ಜನರನ್ನು ಬಿಡಿಸಬೇಕೆಂದು ಪ್ಲಾನ್ ಇತ್ತು. ಹಲ್ಲೆಲೂಯಾ. ಸೊಲೊಮೋನ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಆತನ ಮೇಲೆ ಒಂದು ಪ್ಲಾನ್ ಇತ್ತು. ನೀನು ಹುಟ್ಟೋದಕ್ಕಿಂತ ಮುಂಚೆನೇ ನಿನ್ನ ಮೇಲೊಂದು ಪ್ಲಾನ್ ಇದೆ. ನಾನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನನ್ನಲ್ಲಿ ಕರ್ತನ ಒಂದು ಪ್ಲಾನ್ ಇಟ್ಟಿದ್ದಾನೆ. ಆ ಪ್ಲಾನ್ ನೆರವೇರಬೇಕಾದರೆ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತ ನಮ್ಮ ಮೇಲೆ ನೆರವೇರುತ್ತದೆ. ದೇವರು ಒಳ್ಳೆ ಮನಸ್ಸು ಕೊಡುತ್ತಾನೆ. ದೇವರು ಒಳ್ಳೆ ಉದ್ದೇಶ ಕೊಡುತ್ತಾನೆ. ದೇವರನಿಗೆ ಒಂದು ಗುರಿ ಕೊಡುತ್ತಾನೆ. ನಾನು ಈ ಗುರಿಗಾಗಿ ಪ್ರಾರ್ಥನೆ ಮಾಡಬೇಕು, ಇದನ್ನು ನಾನು ಜಯಿಸಬೇಕೆಂದು ಪ್ರಾರ್ಥನೆದ ಗುರಿ ಕೊಡುತ್ತಾನೆ. ಆ ಆಲೋಚನೆ ಬರುವುದು ನಿನ್ನದಲ್ಲ, ಪರಲೋಕದಿಂದ ಆಲೋಚನೆ ಬರುತ್ತದೆ. ಪರಲೋಕದಿಂದ ಆಲೋಚನೆ ಬಂದು ನೀನು ನಡೆಯಬೇಕಾದ ಮಾರ್ಗಗಳನ್ನು ದೇವರು ಸಿದ್ಧ ಮಾಡುತ್ತಾನೆ. ಆ ಮಾರ್ಗಗಳಲ್ಲಿ ನಿನ್ನ ಕಾಲಿಗೆ ಕಲ್ಲು